ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತಮ್ಮ ಪುತ್ರ ಯತೀಂದ್ರರನ್ನ ಕಣಕ್ಕಿಳಿಸೋಕೆ ತಯಾರಿ ನಡೆಸುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಇದೇ ಕಾರಣಕ್ಕೆ ತನ್ನನ್ನ ಮತ್ತು ತನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ. ಹಾಗಿದ್ರೆ ಸಿದ್ದು ವರ್ಸಸ್ ಪ್ರತಾಪ್ ಸಿಂಹ ವರ್ಸಸ್ ಯತೀಂದ್ರರ ಫೈಟ್ ಹೇಗಿರುತ್ತೆ? ಮೂವರನ್ನ ಅಕ್ಕಪಕ್ಕ ಕೂರಿಸಿ ಕಂಪೇರ್ ಮಾಡಿದ್ರೆ ಯಾರು ಯಾವ ವಿಚಾರದಲ್ಲಿ ಹೆಚ್ಚು ತೂಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಷ ಫ್ರೆಂಡ್ಸ್, ಸಿದ್ದರಾಮಯ್ಯ ಮತ್ತು ಪುತ್ರ ಯತೀಂದ್ರ ಕಾಂಗ್ರೆಸ್ ಪಕ್ಷದವರು, ಪ್ರತಾಪ್ ಸಿಂಹ ಬಿಜೆಪಿ ಪಕ್ಷದವರು. ವಯಸ್ಸು: ಸಿದ್ದರಾಮಯ್ಯಗೆ 76 ವರ್ಷ ವಯಸ್ಸು, ಪ್ರತಾಪ್ ಸಿಂಹಗೆ 47 ವರ್ಷ, ಯತೀಂದ್ರಗೆ 43 ವರ್ಷ ವಯಸ್ಸು. ಶಿಕ್ಷಣ: ಸಿದ್ದರಾಮಯ್ಯ BSc ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಪ್ರತಾಪ್ ಸಿಂಹ ಜರ್ನಲಿಸಂ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಯತೀಂದ್ರ MBBS ಪದವಿ ಮತ್ತು MD ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ಸಿದ್ದರಾಮಯ್ಯ ಮೈಸೂರು ಜಿಲ್ಲೆ ವರ್ಣಾ ಕ್ಷೇತ್ರದ MLA ಮತ್ತು ರಾಜ್ಯದ ಮುಖ್ಯಮಂತ್ರಿ. ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ. ಯತೀಂದ್ರ ವರ್ಣಾ ಕ್ಷೇತ್ರದ ಮಾಜಿ MLA. ಗೆಲುವಿನ ಅಂತರ: ಸಿದ್ದರಾಮಯ್ಯ 2023ರ ವಿಧಾನಸಭೆ ಚುನಾವಣೆಯಲ್ಲಿ 46,163 ವೋಟ್ಗಳಿಂದ ಗೆದ್ದಿದ್ರು. ಪ್ರತಾಪ್ ಸಿಂಹ 2019ರ ಲೋಕಸಭೆ ಎಲೆಕ್ಷನ್ ಅಲ್ಲಿ 1,38,647 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಯತೀಂದ್ರ 2018ರ ವಿಧಾನಸಭೆ ಚುನಾವಣೆಯಲ್ಲಿ 58,616 ವೋಟ್ಗಳಿಂದ ಗೆದ್ದಿದ್ರು. ಚುನಾವಣಾ ಅನುಭವ: ಸಿದ್ದರಾಮಯ್ಯ 1980ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ ಶಾಸಕರಾಗಿ, ಹಲವು ಸಲ ಮಂತ್ರಿಯಾಗಿ, 2 ಸಲ ಸಿಎಂ ಆಗಿದ್ದಾರೆ. ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಒಟ್ಟು 4 ಸೋಲು ಕಂಡಿದ್ದಾರೆ. ಪ್ರತಾಪ್ ಸಿಂಹ 2014ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಸಲ ಸಂಸದರಾಗಿದ್ದಾರೆ. ಸೋಲು 0. ಯತೀಂದ್ರ 2018ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಸಲ MLA ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಸಿದ್ದರಾಮಯ್ಯ ವಿರುದ್ಧ 13 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಪ್ರತಾಪ್ ಸಿಂಹ ವಿರುದ್ಧ 3 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಯತೀಂದ್ರ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಕುಟುಂಬ: ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಇವರಿಗೆ 2 ಗಂಡು ಮಕ್ಕಳು, ರಾಕೇಶ್ ಮತ್ತು ಯತೀಂದ್ರ. ರಾಕೇಶ್ 2016ರಲ್ಲಿ ನಿಧನರಾದ್ರು. ಪ್ರತಾಪ್ ಸಿಂಹ ಪತ್ನಿ ಹೆಸರು ಅರ್ಪಿತಾ. ಇವರಿಗೆ ವಿಪಂಚಿ ಸಿಂಹ ಎಂಬ ಮಗಳಿದ್ದಾಳೆ. ಯತೀಂದ್ರಗೆ ಮದುವೆಯಾಗಿಲ್ಲ. ವೈಯಕ್ತಿಕ ವಾಹನ: ಸಿದ್ದರಾಮಯ್ಯ ಮತ್ತು ಪತ್ನಿ ಬಳಿ 28 ಲಕ್ಷ ಮೌಲ್ಯದ ಇನ್ನೋವಾ ಕ್ರಿಸ್ಟಾ ಕಾರಿದೆ. ಪ್ರತಾಪ್ ಸಿಂಹ ಕುಟುಂಬದ ಬಳಿ ಇನ್ನೋವಾ ಕ್ರಿಸ್ಟಾ ಮತ್ತು i20 ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 27 ಲಕ್ಷ. ಯತೀಂದ್ರ ಬಳಿ 54 ಲಕ್ಷ ಮೌಲ್ಯದ BMW 3 ಸೀರೀಸ್ನ ಕಾರಿದೆ. ಚಿನ್ನಾಭರಣ: ಸಿದ್ದರಾಮಯ್ಯ ಕುಟುಂಬದ ಬಳಿ 1.5 kg ಚಿನ್ನ, 12 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 97 ಲಕ್ಷ. ಪ್ರತಾಪ್ ಸಿಂಹ ಫ್ಯಾಮಿಲಿ ಹತ್ರ ಅರ್ಧ kg ಚಿನ್ನವಿದೆ. ಇದರ ಮೌಲ್ಯ 15 ಲಕ್ಷ. ಯತೀಂದ್ರ ಬಳಿ ಚಿನ್ನಾಭರಣಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಕೃಷಿ ಭೂಮಿ: ಸಿದ್ದರಾಮಯ್ಯ ಕುಟುಂಬದ ಬಳಿ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 8 ಎಕರೆ 25 ಗುಂಟೆ ತೋಟ ಗದ್ದೆ ಇದೆ. ಇವುಗಳ ಒಟ್ಟು ಮೌಲ್ಯ 1.29 ಕೋಟಿ. ಪ್ರತಾಪ್ ಸಿಂಹ ಕುಟುಂಬದ ಬಳಿ ಕೃಷಿ ಭೂಮಿ ಇಲ್ಲ. ಯತೀಂದ್ರ ಬಳಿ ಮೈಸೂರಿನಲ್ಲಿ 5 ಎಕರೆ 14 ಗುಂಟೆ ಜಮೀನು ಇದೆ. ಇದರ ಮೌಲ್ಯ 50 ಲಕ್ಷ. ಕೃಷಿಯೇತರ ಭೂಮಿ: ಸಿದ್ದರಾಮಯ್ಯ ಕುಟುಂಬದ ಬಳಿ ಮೈಸೂರು ಜಿಲ್ಲೆಯಲ್ಲಿ 37,190 ಚದರ ಅಡಿ ಕೃಷಿಯೇತರ ಭೂಮಿ ಇದೆ. ಇದರ ಮೌಲ್ಯ 8.33 ಕೋಟಿ. ಪ್ರತಾಪ್ ಸಿಂಹ ಮತ್ತು ಯತೀಂದ್ರ ಬಳಿ ಕೃಷಿಯೇತರ ಭೂಮಿ ಇಲ್ಲ. ವಾಣಿಜ್ಯ ಕಟ್ಟಡ: ಸಿದ್ದರಾಮಯ್ಯ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 7.33 ಕೋಟಿ.
ಪ್ರತಾಪ್ ಸಿಂಹ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಯತೀಂದ್ರ ಬಳಿ ಬೆಂಗಳೂರಿನಲ್ಲಿ 2 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 18.5 ಕೋಟಿ. ಸ್ವಂತ ಮನೆ. ಸಿದ್ದರಾಮಯ್ಯ ಕುಟುಂಬದ ಬಳಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 6.20 ಕೋಟಿ. ಪ್ರತಾಪ್ ಸಿಂಹ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.33 ಕೋಟಿ. ಯತೀಂದ್ರ ಬಳಿ ಸ್ವಂತ ಮನೆ ಇಲ್ಲ. ಒಟ್ಟು ಆಸ್ತಿ. ಸಿದ್ದರಾಮಯ್ಯ ತಮ್ಮ ಕುಟುಂಬದ ಒಟ್ಟು ಆಸ್ತಿ 51.93 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಕುಟುಂಬದ ಒಟ್ಟು ಆಸ್ತಿ 1.87 ಕೋಟಿ. ಯತೀಂದ್ರ 23 ಕೋಟಿ ಆಸ್ತಿಗೆ ಮಾಲೀಕರಾಗಿದ್ದಾರೆ. ಮೂವರಲ್ಲಿ ಸಿದ್ದರಾಮಯ್ಯನೇ ಹೆಚ್ಚು ಶ್ರೀಮಂತರಾಗಿದ್ದಾರೆ. ಯತೀಂದ್ರ 2 ಮತ್ತು ಪ್ರತಾಪ್ ಸಿಂಹ 3ನೇ ಸ್ಥಾನದಲ್ಲಿದ್ದಾರೆ. ಸಾಲ ಮಾಡಿರೋದು. ಸಿದ್ದರಾಮಯ್ಯ ಕುಟುಂಬ 23 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಹೊಂದಿದೆ. ಪ್ರತಾಪ್ ಸಿಂಹ ಕುಟುಂಬ 65 ಲಕ್ಷ ಸಾಲ ಹೊಂದಿದೆ. ಯತೀಂದ್ರ 8.78 ಕೋಟಿಯಷ್ಟು ಸಾಲ ಹೊಂದಿದ್ದಾರೆ. ಕಮ್ಮಿ ಸಾಲ ಮಾಡಿರೋದು ಪ್ರತಾಪ್ ಸಿಂಹ. ನಂತರದ ಸ್ಥಾನದಲ್ಲಿ ಯತೀಂದ್ರ ಇದ್ದಾರೆ. ಹೆಚ್ಚು ಸಾಲ ಮಾಡಿರೋದು ಸಿದ್ದರಾಮಯ್ಯ ಕುಟುಂಬ. ಆದಾಯ. ಸಿದ್ದರಾಮಯ್ಯರ ವಾರ್ಷಿಕ ಆದಾಯ 20.49 ಲಕ್ಷ. ಅಂದ್ರೆ ತಿಂಗಳಿಗೆ 1.70 ಲಕ್ಷ, ದಿನಕ್ಕೆ 5,600 ಆಗುತ್ತೆ. ಪ್ರತಾಪ್ ಸಿಂಹರ ವಾರ್ಷಿಕ ಆದಾಯ 6 ಲಕ್ಷ, ತಿಂಗಳಿಗೆ 50,000, ದಿನಕ್ಕೆ 1,600 ಆಗುತ್ತೆ. ಯತೀಂದ್ರರ ವಾರ್ಷಿಕ ಆದಾಯ 85.58 ಲಕ್ಷ, ತಿಂಗಳಿಗೆ 7.13 ಲಕ್ಷ, ದಿನಕ್ಕೆ 23,000 ಆಗುತ್ತೆ. ಹೆಚ್ಚು ಆದಾಯ ಯತೀಂದ್ರರದ್ದು. 2ನೇ ಸ್ಥಾನದಲ್ಲಿ ಸಿದ್ದು ಮತ್ತು 3ನೇ ಸ್ಥಾನದಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ. ಜಾತಿ ಅಥವಾ ಸಮುದಾಯ. ಸಿದ್ದರಾಮಯ್ಯ ಮತ್ತು ಯತೀಂದ್ರ ಹಿಂದೂ ಧರ್ಮದ ಕುರುಬ ಸಮುದಾಯದವರು, ಅಂದ್ರೆ ಒಬಿಸಿ ಅಥವಾ ಇತರೆ ಹಿಂದುಳಿದ ವರ್ಗದಲ್ಲಿ ಬರುವ 2A ಕೆಟಗರಿಯವರು. ಪ್ರತಾಪ್ ಸಿಂಹ ಹಿಂದೂ ಧರ್ಮದ ಒಕ್ಕಲಿಗ ಸಮುದಾಯದವರು, ಅಂದ್ರೆ ಒಬಿಸಿಯಲ್ಲಿ ಬರುವ 3A ಕೆಟಗರಿಯವರು. ಸೊ ಫ್ರೆಂಡ್ಸ್, ಇದಿಷ್ಟು ಸಿದ್ದರಾಮಯ್ಯ, ಪ್ರತಾಪ್ ಸಿಂಹ ಮತ್ತು ಯತೀಂದ್ರರನ್ನ ಅಕ್ಕಪಕ್ಕ ಕೂರಿಸಿ ಕಂಪೇರ್ ಮಾಡಿದ್ರೆ ಯಾರು ಯಾವ ವಿಚಾರದಲ್ಲಿ ಹೆಚ್ಚು ತೂಗುತ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದೆಲ್ಲವನ್ನ ನೋಡಿದ ಬಳಿಕ ಯಾರು ಒಳ್ಳೆ ರಾಜಕಾರಣಿ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.